ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಬೆಂಗಳೂರಿನಿಂದ ಆಶಿತಾ ಕರೆ ಮಾಡಿದ್ದಾರೆ. ನಮಸ್ತೆ ಆಶಿತಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್, ನನ್ನ ಕೆಲಸದ್ದು ಮತ್ತು ನನ್ನ ವಿವಾಹದ್ದು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ 15 ಸೆಪ್ಟೆಂಬರ್ 1995. 15th ಸೆಪ್ಟೆಂಬರ್ 1995. 5:25 AM. ಬೆಳಿಗ್ಗೆ 5:25 AM. 5:25. ಓಕೆ, ನಿಮ್ಮ ಕೆಲಸ ಮತ್ತು ಮದುವೆ ಬಗ್ಗೆ ಕೇಳಬೇಕಿತ್ತು. ಮಾತಾಡಿ ಶಾಸ್ತ್ರಿಗಳೇ. ಆಶಿತಾ ಅವರೇ ನಮಸ್ಕಾರ. ಗುರುಜಿ ನಮಸ್ಕಾರ. ನಮಸ್ತೆ ಗುರುಜಿ, ತುಂಬಾ ಮಾತಾಡಿದ್ರಿ. ಹೌದು ಗುರುಜಿ, ಹೌದು. ನಂದು ಎಕ್ಸಾಮ್, ನನ್ನ ಡ್ರೀಮ್ ಜಾಬ್ ನಂದು ಆಗಿದೆ ಸ್ವಾಮಿ. ಮೊನ್ನೆ ಏಪ್ರಿಲ್ 11th ಈವ್ನಿಂಗ್ 5:30 to 6:30 ನಂದು ಎಕ್ಸಾಮ್ ನಡೀತು ಗುರುಗಳೇ. ಅದಕ್ಕೆ ನಾನು ಫಸ್ಟ್ ರೌಂಡ್ ಪ್ರಿಲಿಮ್ಸ್ ಅಲ್ಲಿ ಸೆಲೆಕ್ಟ್ ಆದ್ರೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಜೂನ್ 7th ಇದೆ, RBI ಅಸಿಸ್ಟೆಂಟ್ ಅಂತ. ಅದಕ್ಕೆ ಗುರುಗಳೇ ಅದು ಆಗುತ್ತೆ, ಯೋಚನೆ ಮಾಡಬೇಡಿ. ಈಗ ಶುಕ್ರನ ಪರಿವರ್ತನೆ ನಿಮ್ಮ ರಾಶಿಗೆ ಬರ್ತಾ ಇದ್ದಾನಲ್ವಾ, ಹೀಗಾಗಿ ಸ್ವಬಲ ಮತಿದನ ಅಂತ ಈಗಷ್ಟೇ ಹೇಳಿದ್ನಲ್ಲ, ಹೀಗಾಗಿ ಅನುಕೂಲ ಆಗುತ್ತೆ. ಮತ್ತು ನಿಮ್ಮದು ಲಗ್ನದಿಂದ ಕರ್ಮಸ್ಥಾನಕ್ಕೆ ಬರ್ತಾ ಇದ್ದಾನೆ ಶುಕ್ರ. ಲಗ್ನದಲ್ಲಿ ರವಿ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದೆ, ಬುಧ ತುಂಬ ಚೆನ್ನಾಗಿದ್ದಾನೆ, ರವಿ ತುಂಬ ಚೆನ್ನಾಗಿದ್ದಾನೆ. ಇದೆಲ್ಲ ಒಳ್ಳೆಯ ಲಕ್ಷಣ. ಹೀಗಾಗಿ ಅನುಕೂಲ ಆಗುತ್ತೆ. ಈಗ ಗೋಚಾರದಲ್ಲೂ ಅಟ್ ಪ್ರೆಸೆಂಟ್ ಅಂತೀವಲ್ಲ, ಈಗಲೂ ಗ್ರಹ ಸ್ಥಿತಿಗಳು ತುಂಬ ಚೆನ್ನಾಗಿದೆ. ಲಗ್ನಾಧಿಪತಿ ರವಿ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಆತಂಕ ಬೇಡ, ನಿಮಗೆ ಚೆನ್ನಾಗಿದೆ. ವಿವಾಹದ ಬಗ್ಗೆ ಕೇಳಿದ್ದೀರಿ. ವಿವಾಹಕ್ಕೆ ಸ್ವಲ್ಪ ವಿಳಂಬ ಇದೆ. ಶನೈಶ್ಚರ ಅದರ ಶಾಂತಿ ಒಂದು ಬೇಕು. ಹೀಗಾಗಿ ವಿವಾಹ ಪೂರ್ವದಲ್ಲಿ ಶನೈಶ್ಚರನ ಒಂದು ಶಾಂತಿ ಮಾಡಿಸಿದ್ರೆ ಶೀಘ್ರದಲ್ಲಿ ಯಾವುದು ವಿಳಂಬವಾಗ್ತಾ ಇದೆಯೋ ಅದು ಹತ್ತಿರ ಬರುತ್ತೆ. ಅದೊಂದು ಮಾಡಿದ್ರೆ ಆಗುತ್ತೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ನೀವೆಲ್ಲರೂ ಕಾಯ್ತಾ ಇರುವಂತಹ ಇಡೀ ವಾರದ ನಿಮ್ಮ ರಾಶಿಗಳ ಫಲಾಫಲ ಏನಿದೆ ಅಂತ ತಿಳ್ಕೊಳ್ಳೋ ಸಮಯ. ಮೇಷರಾಶಿಯಿಂದ ಶಾಸ್ತ್ರಿಗಳೇ ಶುರು ಮಾಡ್ತಾ ಹೋಗೋಣ. ಈ ವಾರದ ರಾಶಿಗಳು ಏನು ಹೇಳ್ತಾ ಇದ್ದಾರೆ? ಈ ದಿವಸವೇ ಶುಕ್ರನ ಪರಿವರ್ತನೆ ಅಂತ ಹೇಳಿದೆ ನಾನು. ಹೀಗಾಗಿ ತುಂಬ ಚೆನ್ನಾಗಿದೆ ಎಲ್ಲ ರಾಶಿಗಳಿಗೂ. ಅದರಲ್ಲೂ ನೋಡೋಣ ಯಾವ್ಯಾವ ರಾಶಿಗಳಿಗೆ ಅತ್ಯಂತ ಉತ್ಕೃಷ್ಟವಾದ ಫಲಗಳು ಇರ್ತಾವಲ್ಲ, ಸ್ವಲ್ಪ ಮಧ್ಯಮ ಉನ್ನತ ಹೀಗಿರುತ್ತಲ್ಲ, ಅದನ್ನೆಲ್ಲ ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿಯನ್ನು ಗಮನಿಸೋಣ. ಮೇಷರಾಶಿಯವರಿಗೆ ಶುಕ್ರನ ಪರಿವರ್ತನೆ, ಧನಾಧಿಪತಿ ಧನಸ್ಥಾನಕ್ಕೆ ಬಂದರೆ ಧನಲಾಭವು ದಿನೇ ದಿನೇ ಅಂತ. ಹೀಗಾಗಿ ಅಧಿಕ ಧನಲಾಭಗಳನ್ನು ಕಾಣ್ತೀರಾ, ಕುಟುಂಬ ಸೌಖ್ಯಗಳನ್ನು ಕಾಣ್ತೀರಾ. ಮತ್ತು ಚಂದ್ರ ಶುಕ್ರರು ಒಟ್ಟಾಗಿ ಸಂಚರಿಸ್ತಾರೆ ಈ ವಾರದ ಆದಿಯಲ್ಲಿ. ಹೀಗಾಗಿ ವಸ್ತ್ರ ವ್ಯಾಪಾರಿಗಳಿಗಂತೂ ಅಲ್ಲಿ ಕೌಶಲ್ಯ ಬಂದ್ಬಿಡುತ್ತೆ. ಹೀಗಾಗಿ ಕಾಸ್ಟ್ಯೂಮ್ ಡಿಸೈನ್ಸು ಅಥವಾ ಇನ್ಯಾವುದೋ ಒಂದು ಫ್ಯಾಷನ್ ಡಿಸೈನಿಂಗ್ಸು ಇವುಗಳಿಗೆ ಸಂಬಂಧಿಸಿದ ಹಾಗೆ ತುಂಬ ಚೆನ್ನಾಗಿರುತ್ತೆ. ಕ್ರಿಯಾಧಿಕ ಕುಶಲಂ ಅಂತ ಹೇಳುತ್ತೆ. ಹೀಗಾಗಿ ನೀವು ಕೆಲಸ ಮಾಡೋದರಲ್ಲಿ ಕೌಶಲ್ಯ ಸಂಪಾದಿಸಿ ತುಂಬ ಹಣ ಸಂಪಾದನೆ ಮಾಡಲಿಕ್ಕೆ ಅವಕಾಶ ಅನ್ನೋದನ್ನು ಸೂಚಿಸುತ್ತೆ. ವಸ್ತ್ರಾಲಂಕಾರ ಅದೇ ಹೇಳಿದ್ನಲ್ಲ, ಕಾಸ್ಟ್ಯೂಮ್ ಡಿಸೈನಿಂಗ್ಸ್ ಈ ಯಾವ್ದು ಫೀಲ್ಡ್ ಇದೆ, ಮತ್ತು ಇಂಟೀರಿಯರ್ ಡಿಸೈನಿಂಗ್ ಆಗಬಹುದು, ಅಥವಾ ಒಂದು ರಂಗಸಜ್ಜಿಕೆ ಸ್ಟೇಜ್, ಇವುಗಳೆಲ್ಲ ಈಗಂತೂ ಮದುವೆ ಇತ್ಯಾದಿ ಅಂತಂದರೆ ಸ್ಟೇಜ್ ನಿರ್ಮಾಣದೇ ಇರುತ್ತಲ್ಲ. ಹೀಗಾಗಿ ಅವಳಿಗೆ ಸಂಬಂಧಿಸಿರ್ತಕ್ಕಂಥ ಕಡೆ ಎಲ್ಲ ಅತ್ಯಧಿಕ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಶುಕ್ರನ ಪ್ರಭಾವದಿಂದಾಗಿ. ಅಧಿಕತ ಕುಟುಂಬದಲ್ಲಿ ಸೌಖ್ಯಗಳನ್ನು ಕಾಣ್ತೀರಾ. ಸ್ತ್ರೀಯರಿಗೆ ಹೆಚ್ಚಿನ ಬಲ ಬರುತ್ತೆ. ಮುಖ್ಯವಾಗಿ ರವಿನೇ ತುಂಬ ಚೆನ್ನಾಗಿದ್ದಾನಲ್ಲ, ಹೀಗಾಗಿ ನಿಮಗೆ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು. ಔಷಧ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ. ವೈದ್ಯಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು, ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಅಥವಾ ವೈದ್ಯರಿಗೆ ಹೆಚ್ಚಿನ ಲಾಭ ಬರ್ತಕ್ಕಂಥದ್ದು. ಈ ರೀತಿಯಲ್ಲೆಲ್ಲ ತುಂಬ ಶುಭ ಫಲವನ್ನು ಕಾಣ್ತೀರಾ. ಆದರೆ ಸ್ವಲ್ಪ ಮಟ್ಟಿಗೆ ಪ್ರಯಾಣದಲ್ಲೂ ಸ್ವಲ್ಪ ಹುಷಾರಾಗಿರಬೇಕು, ಎಚ್ಚರ ವಹಿಸಿ. ನೀರಿನ ಪ್ರದೇಶಗಳಲ್ಲಿ ಸಂಚರಿಸುವಾಗ ಸ್ವಲ್ಪ ಜಾಗ್ರತೆ ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ ವಾರದಾದಿಯಲ್ಲಿ. ಉಳಿದ ಹಾಗೆ ತುಂಬ ಚೆನ್ನಾಗಿದೆ. ಕಲಾವಿದರಿಗೆ ಹೆಚ್ಚಿನ ಅನುಕೂಲ ಇದೆ. ನೃತ್ಯ, ಗೀತ, ವಾದ್ಯ, ಸಂಗೀತ ಕ್ಷೇತ್ರಗಳು, ಯಾವುದನ್ನು ಕಲಾ ಕ್ಷೇತ್ರದಲ್ಲಿ ಎಲ್ಲವೂ ಬರುತ್ತೆ. ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟಿಂದ ಶುರುವಾಗಿ ಎಲ್ಲ ಕ್ಯಾಮರಾ, ಏನು ನಾವು ಯಾವುದನ್ನು ಗ್ರಾಫಿಕ್ಸ್ ಅಂತೀವೋ ಇವುಗಳಿಗೆ ಸಂಬಂಧಿಸಿದ ಹಾಗೆ ಇದು ಅನೇಕ ಅವುಗಳಿಗೆಲ್ಲ ಹೆಚ್ಚಿನ ಬಲ ಮತ್ತು ಮೌಲ್ಯ ಬರತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಚೆನ್ನಾಗಿದೆ ಅವರೇ. ಈ ವಾರ ನಿಮ್ಮ ಪಾಲಿಗೆ ಅತ್ಯಂತ ಧನಲಾಭದ ವಾರವಾಗಿದೆ. ಅಕ್ಷಯ ತೃತೀಯ ನಿಮ್ಮ ಪಾಲಿಗೆ ಅಕ್ಷಯ ಫಲವನ್ನು ತಂದುಕೊಡ್ತಾ ಇದೆ. ಅದು ಕ್ಷಯ ಅಲ್ಲ, ಅಕ್ಷಯ. ಅದು ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಮೇಷರಾಶಿಯವರಿಗೆ ಸಹೋದರ ಸಹಕಾರ ಚೆನ್ನಾಗಿರ್ತದೆ. ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ಲಾಭಗಳನ್ನು ಕಾಣ್ತೀರಾ. ಗೃಹ ವಾಹನ ಸೌಖ್ಯ. ಸ್ವಲ್ಪ ಮಟ್ಟಿಗೆ ಕಣ್ಣಿನ ಬಾಧೆಗಳು ಕಾಡಬಹುದು. ಇದು ಸಣ್ಣ ಪ್ರಮಾಣದಲ್ಲಿ, ಆತಂಕ ಏನು ಬೇಡ. ಹೆಚ್ಚಿನ ಅಂಶ ಚೆನ್ನಾಗಿದೆ. ಚಂದ್ರ ಕೊನೆಗೆ ಚತುರ್ಥದಲ್ಲಿ ಸಂಚರಿಸ್ತಾನೆ. ಹೀಗಾಗಿ ಸ್ನೇಹಿತರು, ಬಂಧುಗಳ ಜೊತೆಗೆ ಒಂದು ಒಳ್ಳೆಯ ಸಾಮರಸ್ಯದ ವಾತಾವರಣ, ಶುಭ ಸಮಾರಂಭಗಳು ಮತ್ತೊಂದು ಅವುಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಅಲ್ಲಿ ಮನಸ್ಸಿಗೆ ಹಿತವಾದ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಪ್ರಯಾಣ, ಮನರಂಜನೆ, ಇನ್ನೇನೋ ಒಂದು ಸಿನಿಮಾ, ಮತ್ತೊಂದು ಈ ರೀತಿಯ ಮನಸ್ಸನ್ನು ಎಲ್ಲ ಯಾವ ಸಂತೋಷವೋ ಅದ್ರ ಕಡೆ ತಳ್ಳಿಕೊಳ್ತಕ್ಕಂಥದ್ದು. ಆ ರೀತಿಯಲ್ಲಿ ಮೇಷರಾಶಿಯವರಿಗೆ ಈ ವಾರ ತುಂಬ ಚೆನ್ನಾಗಿದೆ.
ಕೃಷ್ಣ ಸನ್ನಿಧಾನದಲ್ಲಿ ಕ್ಷೀರ ಸಮರ್ಪಣೆ ಮಾಡಿ. ಇರತಕ್ಕಂಥ ಸಣ್ಣ ಪುಟ್ಟ ತೊಡಕು ಕೂಡ ನಿವಾರಣೆ ಆಗುತ್ತೆ. ಪರಿಹಾರಕ್ಕೆ ಇದನ್ನು ಮಾಡ್ಕೊಳ್ಳಿ, ಅಷ್ಟು ಸಾಕಾಗುತ್ತೆ. ಇನ್ನು ವೃಷಭ ರಾಶಿಗೆ ಹೋಗೋಣ. ಇಲ್ಲಿ ಸ್ವಬಲಮತಿ ಧನುವನ್ ನರೇಂದ್ರ ಪೂಜ್ಯ ಅಂತ ಹೇಳಿದೆ. ಅದು ಆ ಒಂದು ಫಲ ಖಂಡಿತ ಮೇಷರಾಶಿಯವರಿಗಿದೆ. ಶುಕ್ರನಿಂದಾಗಿ ಕಲಾವಿದರಿಗೆ ಮಾನ್ಯತೆ, ನಿಮಗೆ ಬಹಳ ಮುಖ್ಯವಾಗಿ ಆರೋಗ್ಯದಲ್ಲಿ ಹೆಚ್ಚಿನ ಅನುಕೂಲ ಆಗ್ತಕ್ಕಂಥದ್ದು, ರಾಜಮಾನ್ಯತೆ, ದೇಹ ಸೌಖ್ಯ, ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ಹೆಚ್ಚಿನ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು. ಹೇಳಿದ್ನಲ್ಲ, ವಸ್ತ್ರಾಣಾಂ ಸಸಿತ ಕ್ರಿಯಾಧಿ ಕೌಶಲಂ ಅಂತ ಚಂದ್ರನ ಜೊತೆಗೆ ಸೇರಿದ್ರೆ ನಿಮಗೂ ಕೂಡ ಈ ಹೈನುಗಾರಿಕೆಗೆ, ಹಾಲು ಕ್ಷೇತ್ರಗಳಲ್ಲಿ ಹಾಲು, ಹೈನು ಮತ್ತು ವಸ್ತ್ರ ವ್ಯಾಪಾರ ಮತ್ತು ಹೂವು ಹಣ್ಣಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಶುಕ್ರ ಚಂದ್ರರಿಬ್ಬರು ಇದ್ಬಿಟ್ರೆ ಕೃಷಿಗೆ ಸಂಬಂಧಿಸಿದ ಹಾಗೆ, ಹೂವು ಹಣ್ಣಿಗೆ ಸಂಬಂಧಿಸಿದ ಹಾಗೆ, ಅಲಂಕಾರಕ್ಕೆ ಸಂಬಂಧಿಸಿದ ಹಾಗೆಲ್ಲ ತುಂಬ ಚೆನ್ನಾಗಿದೆ. ಒಂದು ಮೇಕಪ್ ಆರ್ಟಿಸ್ಟಿಂದ ಹಿಡಿದು ರಂಗ ಕಲಾವಿದರವರೆಗೆ ಎಲ್ಲ ಬಗೆಗಳಲ್ಲೂ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ, ಚೆನ್ನಾಗಿದೆ. ಹೀಗಾಗಿ ನೀವು ಕೂಡ ನಿರಾಳರಾಗಿರಬಹುದು. ಶುಕ್ರ ನಿಮ್ಮ ಪಾಲಿಗೆ ಸ್ವಕ್ಷೇತ್ರದಲ್ಲಿ ಹೆಚ್ಚಿನ ಪುಣ್ಯ ಶುಭ ಫಲವನ್ನು ತಂದು ಕೊಡ್ತಾನೆ. ಪುಣ್ಯ ಫಲವಲ್ಲ, ಶುಭ ಫಲ. ಇನ್ನು ಸ್ವಲ್ಪ ಮಟ್ಟಿಗೆ ಥ್ರೋಟ್ ಇನ್ಫೆಕ್ಷನ್ ಆಗಬಹುದು, ಸ್ವಲ್ಪ ಗಂಟಲು ಬಾಧೆ ಮತ್ತು ಕೊರಳಿನ ಸಂಬಂಧಿ ಸ್ವಲ್ಪ ತೊಂದರೆಗಳು, ಮತ್ತು ಸೇವಕರು ಸಹಾಯಕರಿಂದ ನಿಮಗೆ ಅಷ್ಟು ಅವರಿಂದ ಉತ್ತರವೋ ಅಥವಾ ಅದರಿಂದ ಕೆಲಸಗಳು ಆಗಬೇಕಾದ್ದು ಆಗೋದಿಲ್ಲ. ತನ್ಮೂಲಕ ನಿಮಗೆ ಪರಿಶ್ರಮ ಸ್ವಲ್ಪ ಇದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಆದರೆ ಅನುಕೂಲ ಹೆಚ್ಚಿನ ಪಾಲು ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲೂ ತುಂಬ ಚೆನ್ನಾಗಿದೆ. ಸಹೋದರ ಸೇವಕರ ಸಹಾಯ ಯಾವಾಗ ಹೆಚ್ಚಿನ ಅನುಕೂಲ ಇರುತ್ತೆ, ಕುಟುಂಬ ಅನ್ಯೋನ್ಯತೆ ಸಿಗುತ್ತೆ, ಆಹಾರ ಔತಣಕೂಟಗಳು, ಇನ್ನೇನೋ ಒಂದು ಗೆಟ್ ಟುಗೆದರ್ ಪಾರ್ಟಿ, ಮತ್ತೊಂದು ಮಗದೊಂದು, ಈ ಥರದ್ದು ನೀವು ಹೊರಟು ಬಿಡ್ತೀರಾ. ನಿಮ್ಮ ರಾಶಿಗೂ ತುಂಬ ಚೆನ್ನಾಗಿದೆ. ಔತಣ ಯಾವುದನ್ನು ನಾವು ಶುಭ ಸಮಾರಂಭಗಳು ಅಥವಾ ನಾವೇ ಸೃಷ್ಟಿ ಮಾಡಿಕೊಳ್ತಕ್ಕಂಥ ಸಮಾರಂಭಗಳು, ಇವುಗಳೆಲ್ಲ ನಿಮಗೆ ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಚಂದ್ರ ಚೆನ್ನಾಗಿರೋದನ್ನು. ಹೀಗಾಗಿ ಸಹೋದರಲ್ಲಿ ಒಂದು ಸಾಮರಸ್ಯ, ಸೇವಕರು ಸಹಾಯಕರಿಂದಲೂ ಹೆಚ್ಚಿನ ಅನುಕೂಲ. ನೀವೊಂದು ವಾರ ಮನೆಯಲ್ಲಿಲ್ಲ, ಎಲ್ಲೋ ಹೊರಟಿದ್ದೀನಿ ಟ್ರಿಪ್ಪು ಮತ್ತೊಂದು ಮಗದೊಂದು ಅಂದರೆ ಅವರು ನಿಭಾಯಿಸ್ತಾರೆ. ನಿಮಗೆ ನಿರಾಳತೆಯನ್ನು, ನೆಮ್ಮದಿಯನ್ನು ತಂದುಕೊಡ್ತಕ್ಕಂತಹ ಸಾಧ್ಯತೆ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಶುಕ್ರನಿಂದಾಗಿ, ಚಂದ್ರನಿಂದಾಗಿ, ಗುರುವಿನಿಂದಾಗಿ ಹೆಚ್ಚಿನ ಶುಭ. ಮನೆಯಲ್ಲಿ ಮಂಗಳ ಕಾರ್ಯಗಳು ಏರ್ಪಾಡಾಗ್ತಕ್ಕಂಥದ್ದು ಅಥವಾ ಸಮಾರಂಭಗಳು ನೀವೇ ಪಾಲ್ಗೊಳ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ವೃಷಭ ರಾಶಿಯವರು ಕೂಡ ಪ್ರಾರ್ಥನೆಗೆ ನಾಗಕ್ಷೇತ್ರಕ್ಕೆ ಹೋಗಿ ಬನ್ನಿ. ಕರ್ಮಸ್ಥಾನದಲ್ಲಿರ್ತಕ್ಕಂಥ ರಾಹು ಸ್ವಲ್ಪ ಮಟ್ಟಿಗೆ ಕೆಲಸಗಳಲ್ಲಿ ಸ್ವಲ್ಪ ತೊಡಕನ್ನು, ಮನಸ್ತಾಪಗಳನ್ನು ತರಬಹುದು. ಈ ಕಾರಣದಿಂದ ಈ ಒಂದು ಪರಿಹಾರ. ಇನ್ನು ಮಿಥುನ ರಾಶಿಗೆ ಹೋಗೋಣ. ಮಿಥುನ ರಾಶಿಯವರಿಗೆ ಸ್ವಲ್ಪ ವ್ಯಯ ಅಧಿಕ, ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ, ದಾಂಪತ್ಯದಲ್ಲಿ ಅನ್ಯೋನ್ಯತೆ ತುಂಬ ಚೆನ್ನಾಗಿದೆ, ವ್ಯಾಪಾರಗಳಿಗೂ ತುಂಬ ಚೆನ್ನಾಗಿದೆ, ಮತ್ತು ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಕೊಳ್ಳತಕ್ಕಂಥದ್ದು, ಇಷ್ಟವಾದದ್ದನ್ನು ಖರೀದಿ ಮಾಡ್ತಕ್ಕಂಥದ್ದು, ಬಟ್ಟೆಗೋ ಮತ್ತೊಂದೋ ಮಗದೊಂದೋ, ಹೀಗೆ ಮನೆಗೆ ಬೇಕಾಗಿರತಕ್ಕಂಥ ವಸ್ತುಗಳು, ಅವನು ಪಂಚಮಾಧಿಪತಿ, ಮಕ್ಕಳಿಗೆ ಬೇಕಾಗಿರತಕ್ಕಂಥ ವಸ್ತುಗಳು, ಒಂದು ಪುಸ್ತಕವೋ ಇನ್ನೇನೋ ಯೂನಿಫಾರ್ಮ್ ಮತ್ತೊಂದು ಮಗದೊಂದು, ಈಗ ಒಂದು ರಾಶಿ ಬಂದುಬಿಡುತ್ತೆ. ಅದು ಒಳ್ಳೆಯದಲ್ವಾ? ಒಳ್ಳೆಯದೇ. ಖರ್ಚಾಗ್ತಾ ಇದೆಯಲ್ಲ, ಖರ್ಚಾಗ್ತಾ ಇದೆ. ಈ ರೀತಿಯಲ್ಲಿ ಆಗೋ ಸಾಧ್ಯತೆ ಜಾಸ್ತಿ. ಹೆಣ್ಮಕ್ಳಿಗೆ ಅದರಲ್ಲಿ ಧನಾಧಿಪತಿ ಮತ್ತು ವ್ಯಯಾಧಿಪತಿ ಇಬ್ಬರು ಒಟ್ಟಿಗೆ ಸೇರಿದಾಗ ಶುಭ ಕಾರ್ಯ ವ್ಯಯಸ್ಸದ ಅಂತ, ಒಳ್ಳೆಯ ಕಾರ್ಯಗಳಿಗಾಗಿ, ಹಿತವಾದ ಕಾರ್ಯಗಳಿಗಾಗಿ ಹೆಚ್ಚಿನ ಖರ್ಚು ಮಾಡಿಕೊಳ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಈ ವಾರದಲ್ಲಿ ಗಮನ ಇರಲಿ. ಇನ್ನು ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗಿನ ಕಹಿ ವಾತಾವರಣ ಇರುತ್ತೆ, ಸ್ವಲ್ಪ ಏರುಪೇರಾಗುವ ಸಾಧ್ಯತೆ, ಬೌದ್ಧಿಕವಾಗಿ ಏರುಪೇರಾಗುವ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಹುಷಾರು. ಉಳಿದ ಹಾಗೆ ಆಹಾರದ ಸ್ವಲ್ಪ ವ್ಯತ್ಯಾಸ ಆಗಬಹುದು, ಕಣ್ಣಿನ ಬಾಧೆಗಳು ಬರಬಹುದು, ಮತ್ತು ಸ್ವಲ್ಪ ಒರಟು ಕೋಪ ಬರೋ ಸಾಧ್ಯತೆ ಇದೆ. ಯಾಕೆಂದರೆ ಮಾಂದಿ ದ್ವಿತೀಯದಲ್ಲಿದ್ದಾಗ ಬಹಳ ಬೇಗ ಕೋಪ ಮಾಡ್ಕೊಂಡು ಮಾತಾಡ್ಬಿಡ್ತಕ್ಕಂಥ ಒರಟು ಮಾತು ಇದಿದೆ, ಸ್ವಲ್ಪ ಹುಷಾರು. ಇನ್ನು ವಾರದ ಅಂತ್ಯ ಗಮನಿಸೋಣ. ಅಧಿಕಾರದ ಬಲ ಚೆನ್ನಾಗಿದೆ, ಬುದ್ಧಿಬಲ ಚೆನ್ನಾಗಿದೆ, ಸ್ತ್ರೀಯರಿಗೆ ಹೆಚ್ಚಿನ ಶಾಪಿಂಗ್ ಇದ್ದೇ ಇದೆ, ಮತ್ತು ರಾಜಕಾರಣಿಗಳಿಗೆ ಲಾಭ ಚೆನ್ನಾಗಿದೆ, ವೃತ್ತಿಯಲ್ಲಿ ಅನುಕೂಲ ಕಾಣ್ತೀರ, ಸಂಶಯ ಇಲ್ಲ. ಹೆಚ್ಚಿನ ಖರ್ಚು, ಖರೀದಿ ಮಾಡುವ ಈ ಒಂದು ವಾರ ಹೇಗಿದೆಯಪ್ಪ ಅಂದರೆ ಶಾಪಿಂಗ್ ಆ ರೀತಿಯಲ್ಲಿದೆ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿಕೊಳ್ಳಿ, ನರಸಿಂಹ ಪ್ರಾರ್ಥನೆ ಮಾಡಿ, ಇದು ನಿಮಗೆ ತುಂಬ ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಓಕೆ, ಮಿಥುನವಾಗಿನ ಮೊದಲ 3 ರಾಶಿಗಳ ಇಡೀ ವಾರದ ಫಲಾಫಲ ಏನು, ಸಣ್ಣ ಪುಟ್ಟ ದೋಷಗಳಿದ್ರೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋದರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.